ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಬಿಸಿ ಬಿಸಿಯಾಗಿ ಗರಿಗರಿಯಾಗಿ ಸಿಂಪಲ್ಲಾಗಿ ಹೇಗೆ ಮನೆಯಲ್ಲಿ ನಾವು ಈರುಳ್ಳಿ ಪಕೋಡನ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ನಾನೊಂದು ಮೀಡಿಯಮ್ ಸೈಜದು ಒಂದು 4 ಈರುಳ್ಳಿ ತೊಗೊಂಡಿದ್ದೆ. ಅದು ಉದ್ದುದಕ್ಕೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ನೋಡಿ, ಅದು ಕಟ್ ಮಾಡಿಕೊಂಡು ಒಂದು ಬಟ್ಟಲ್ಗೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿದು ಸಿಪ್ಪೆಗಳೆಲ್ಲ ಲೇಯರ್ಗಳೆಲ್ಲ ಇರುತ್ತಲ್ಲ, ಅದೆಲ್ಲ ಪುಡಿ ಪುಡಿ ಆಗಬೇಕು. ಅಂದರೆ ಅಂಟ್ಕೊಂಡಿರುತ್ತಲ್ಲ, ಅದೆಲ್ಲ ಬಿಟ್ಕೊಳ್ಳೋ ಥರ ಕೈಲಿ ಚೆನ್ನಾಗಿ ಸ್ಮ್ಯಾಶ್ ಥರ ಮಾಡ್ಕೋಬೇಕು. ಆ ಸಿಪ್ಪೆ ಒಂದೊಂದಕ್ಕೆ ಒಂದೊಂದು ಅಂಟಿಸ್ಕೊಳ್ದಂಗೆ ಎಲ್ಲ ಬಿಟ್ಕೊಳ್ಳೋ ಥರ ಕಲಿಸ್ಕೋಬೇಕು. ನೋಡಿ, ಇದಕ್ಕೆ ಮತ್ತು ಈರುಳ್ಳಿಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಆ ಈರುಳ್ಳಿ ಒಂದಕ್ಕೊಂದೊಂದು ಪೊದೆ ಅಂಟ್ಕೊಂಡಿರುತ್ತಲ್ಲ, ಅದನ್ನೆಲ್ಲ ಚೆನ್ನಾಗಿ ಒಂದೊಂದಾಗಿ ಬಿಟ್ಕೊಳ್ಳೋ ಥರ ಆಗಬೇಕು. ನೋಡಿ, ಇದಕ್ಕೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಜೀರಿಗೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಒಂದೊಂದು ಎಳೆನೂ ಸಪ್ರೇಟಾಗಿ ಬಿಟ್ಕೊಂಡಿದೆ, ಚೆನ್ನಾಗಿ ಆ್ಯಡ್ ಮಾಡ್ಕೋಬೋದು. ಮತ್ತು ಮಳೆಗಾಲದಲ್ಲಿ ಇಲ್ಲಾಂದರೆ ನಾವೇನಾರ ಬೇಗ ತಿನ್ನಬೇಕು, ಯಾರ ನೆಂಟರು ಬೇಗ ಬಂದಾಗ ಮನೆಯಲ್ಲೇ ತುಂಬ ಸಿಂಪಲಾಗಿ ಕೂಡ ಮಾಡ್ಕೋಬೋದು ಇದನ್ನ. ಈಗ ಜೀರಿಗೆ ಮತ್ತು ಈರುಳ್ಳಿ ಹಾಕ್ಕೊಂಡು ಸ್ಮ್ಯಾಶ್ ಅಂದರೆ ಕಲಿಸ್ಕೊಂಡೆ ಚೆನ್ನಾಗೆ. ಇವಾಗ ಒಂದು 5-6 ಎಸಳು ಬೆಳ್ಳುಳ್ಳಿ ಕುಟ್ಕೊಂಡಿದ್ದೆ, ಪುಟಾಣಿಲಿ ಕುಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡು ಅದು ಕೂಡ ಇದು ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಪಕೋಡೆಗೆ ನಾವು ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟೇ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಕೂಡ ಯೂಸ್ ಮಾಡ್ಕೋಬೋದು. ಈಗ ನೋಡಿ, ನಮ್ಮನೆ ಹಸಿ ಕರ್ಬೇವಿನ ಸೊಪ್ಪು ಇಲ್ಲಿಲ್ಲ, ಒಣಗಿರೋದೇ ಇತ್ತು, ಅದನ್ನೇ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಅದೆಲ್ಲ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಹಾಕಿದ್ದೀವಿ, ಜೀರಿಗೆ ಹಾಕಿದ್ದೀವಿ, ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಹಾಗೆ ಈರುಳ್ಳಿಲೆಲ್ಲ ನೀರೆಲ್ಲ ಇರುತ್ತಲ್ಲ, ಆ ನೀರೆಲ್ಲ ಬಿಡ್ಕೋಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಮತ್ತು ಸಡನ್ನಾಗಿ ಮಳೆಗಾಲದಲ್ಲಿ ಮತ್ತು ಕಾಫಿ ಟೀ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದಾಗ ಬೇಗ ಕೂಡ ನಾವು ಮಾಡ್ಕೋಬೋದು. ಮತ್ತು ಇದಕ್ಕೆ ಇವಾಗ ನಾನು ಅಚ್ಕಾರು ಪುಡಿ ಸೇರಿಸ್ಕೋತಾ ಇದ್ದೀನಿ. ನಾನು ಒಂದು ಅರ್ಧ ಸ್ಪೂನು ಅಚ್ಕಾರು ಪುಡಿ ಸೇರಿಸ್ಕೋತೀನಿ. ಇದಕ್ಕೆ ಸೇರಿಸ್ಕೊಂಡು ಮತ್ತು ಉಪ್ಪು ಹಾಕ್ಬಿಟ್ಟು, ಅಚ್ಕಾರು ಪುಡಿ ಸೇರಿಸ್ಕೊಳ್ಳೋಕೆ ಮುಂಚೆ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈರುಳ್ಳಿಲೇ ನೀರು ಬಿಟ್ಕೊಳ್ಳುತ್ತಲ್ಲ, ಹಂಗಾಗಿ ಫುಲ್ಲು ಈರುಳ್ಳಿ ನೀರೆಲ್ಲ ಬಿಟ್ಕೊಳ್ಳೋ ಥರ ಸ್ಮ್ಯಾಶ್ ಅಂದರೆ ಮಿಕ್ಸ್ ಮಾಡ್ಕೋಬೇಕು. ಈ ಉಪ್ಪು ಹಾಕ್ಬಿಟ್ಟು ಕಲಸೋದ್ರಿಂದ ಈರುಳ್ಳಿಲೇ ನೀರಿನ ಅಂಶ ಇರ್ತದಲ್ವ, ಆ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಕಲಸಿ. ಮತ್ತು ಇವಾಗ ಅಚ್ಕಾರು ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಮ್ಮನೆ ಜಾಸ್ತಿ ಖಾರ ತಿನ್ನಲ್ಲ, ಹಂಗಾಗಿ ನಿಮ್ಮ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ನೋಡಿ, ಇವಾಗ ಅಚ್ಕಾರು ಪುಡಿನೂ ಹಾಕ್ಕೊಂಡು ಫುಲ್ಲು ನೀಟಾಗಿ ಅದೆಲ್ಲ ಮಿಕ್ಸ್ ಆಗಂಗೆ ನಾವೇನೇನು ಐಟಮ್ಸ್ ಹಾಕಿದ್ವಿ ಅದೆಲ್ಲ ಮಿಕ್ಸ್ ಆಗಂಗೆ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಇವಾಗ ಕಡಲೆ ಹಸಿಟ್ಟನ್ನ ನಾವು ಬೋಂಡ ಬಜ್ಜಿಗೆ ಹಾಕ್ಕೊಂಡು ಕಲಿಸ್ಕೊತೀವಲ್ಲ, ಒಂದೇ ಸಲ ನೀರು ಹಾಕ್ಬಿಟ್ಟು ಹಂಗೆ ಕಲಿಸ್ಬಾರ್ದು. ಈರುಳ್ಳಿಯಲ್ಲೇ ನೀರು ಇರೋದ್ರಿಂದ ನೋಡಿ, ಒಂದೊಂದು ಸ್ಪೂನೇ ಹಾಕ್ಕೊಂಡು ಹಿಂಗೆ ಅಲ್ಲೇ ಈರುಳ್ಳಿಯ ನೀರು ಬಿಟ್ಟಿರುತ್ತೆ, ಹಂಗಾಗಿ ಕಲಿಸ್ಬೇಕು. ಆಮೇಲೆ ಒಂದೇ ಸಲ ಬೋಂಡ ಬಜ್ಜಿಗೆ ಹಾಕ್ದಂಗೆ ಕಲಿಸ್ಬಾರ್ದು. ನೋಡಿ, ಇವಾಗ ಮತ್ತೆ ಹಂಗೆ ಮತ್ತೆ ನೋಡ್ಕೊಂಡು ಹಾಕಬೇಕು. ಆಮೇಲೆ ಹಸಿಟ್ಟು ಸ್ವಲ್ಪ ಕಮ್ಮಿನೇ ಹಾಕಬೇಕು, ಈರುಳ್ಳಿ ಅಂಶನೇ ಜಾಸ್ತಿ ಆಗಿರಬೇಕು. ಇಲ್ಲಾಂದರೆ ಹಸಿಟ್ಟನ್ನ ಜಾಸ್ತಿ ಹಾಕ್ಬಿಟ್ರೆ ಬೋಂಡು ಥರ ಆಗ್ಬಿಡುತ್ತೆ. ನೋಡಿ, ಒಂದೊಂದೇ ಸ್ಪೂನ್ ಹಾಕ್ಕೊಂಡು ನೀರೇನು ಹಾಕ್ಕೊಂಡಿಲ್ಲ, ಅಲ್ಲೇ ಈರುಳ್ಳಿಯಲ್ಲೇ ನೀರು ಬಿಟ್ಟಿರುತ್ತಲ್ಲ, ಅದು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ಮತ್ತು ಇವಾಗ ಇನ್ನೊಂದು ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಇವಾಗ ಕಲಿಸ್ಕೋತೀನಿ. ಈರುಳ್ಳಿಯಲ್ಲಿ ಇರೋ ನೀರಿನ ಅಂಶ ಎಲ್ಲ ಕಮ್ಮಿ ಆದಮೇಲೆ ಇನ್ನೊಂದು ಸ್ವಲ್ಪ ಕಡಲೆ ಹಸಿಟ್ಟು ಬೇಕಾ ನೋಡ್ಕೊಂಡು, ಅಂದರೆ ಜಾಸ್ತಿ ಈರುಳ್ಳಿನೇ ಸಿಗಬೇಕು ನಾವು ಪಕೋಡ ತಿಂತಾಯಿದ್ರೆ, ಒಂದು ಸ್ವಲ್ಪ ನೋಡ್ಕೊಂಡು ಆ ಈರುಳ್ಳಿಗೆಲ್ಲ ಕಡಲೆ ಹಸಿಟ್ಟು ಮೆಲ್ಟ್ ಆಗಿರ್ಬೇಕು, ಅಂದರೆ ನೀಟಾಗಿ ಅಂಟ್ಕೊಂಡಿರ್ಬೇಕು, ಕೋಟ್ ಆಗಿರಬೇಕು. ಇವಾಗ ನೋಡಿ, ಅಲ್ಲಿ ಈರುಳ್ಳಿಲಿರೋ ನೀರಂಶ ಎಲ್ಲ ಕಮ್ಮಿ ಆಗಿದೆ. ಇನ್ನೊಂದು ಸ್ವಲ್ಪ ನಾನು ಕಡಲೆ ಹಸಿಟ್ಟು ಸೇರಿಕೊಂಡು ಅದಕ್ಕೊಂದೇ ಒಂದು ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ಕಲಿಸ್ಕೊತೀನಿ. ನೋಡಿ ಫ್ರೆಂಡ್ಸ್, ಹಂಗೆ ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗೆಲ್ಲ ಕಲಸಾಯಿತು. ಮತ್ತು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಮತ್ತು ಕಡಲೆ ಹಸಿಟ್ಟು ಕಲಿಸ್ತಾ ಇರ್ಬೇಕಾದ್ರೆ ಕಾಯೋಕ್ಕೆ ಎಣ್ಣೆ ಇಟ್ಟಿರಬೇಕು. ಆಮೇಲೆ ಈ ಪಕೋಡ ಸೀಕ್ರೆಟ್ ಅಂದರೆ ಸ್ವಲ್ಪ ನೀರೆಲ್ಲ ಒಂದು ಸ್ವಲ್ಪ ಹಾಕೊಂಡು ಕಲಸಾದ್ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಕಾದಿರುತ್ತಲ್ಲ, ಅದನ್ನೇ ತಗೊಂಡು ಹಸಿಟ್ಟು ಹಾಕೊಂಡು ಕಲಿಸ್ಕೋಬೇಕು. ಇವಾಗ ನೋಡಿ, ಎಣ್ಣೆ ಕಾಯೋಕ್ಕೂ ಇಟ್ಟಿದ್ದೆ. ಹಸಿಟ್ಟು ಹಾಕೊಂಡು ಕಲಿಸ್ಕೊಳ್ಳೋದು ಅದು ವೀಡಿಯೋ ಮಾಡಿಲ್ಲ.
ಮಿಸ್ ಆಗಿದೆ ನೋಡಿ. ಹಸಿಟ್ಟು ಕಾಯ್ದಿರೋ ಎಣ್ಣೆನೇ ಅದಕ್ಕೆ ಇದಕ್ಕೆ ಇದು ಮಾಡಬೇಕು. ಆಗ ನೋಡಿ ಹಾಕೊಂಡು ನಿಮ್ಗೆ ಹೆಂಗೆ ಬರುತ್ತೆ ಅದೇ ಥರ ಹಿಂಗೆ ಡಿಸೈನಾಗೆ ಬಿಡಬೇಕು ಅಂತೇನಿಲ್ಲ. ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಬಿಟ್ಕೊಳ್ಳಿ. ನಾನು ಫಸ್ಟ್ನೇ ಸಲ ಬಿಟ್ಟಿದ್ದೀನಿ, ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಪಕೋಡ ಎಲ್ಲ ಯಾವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಈ ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಬರುತ್ತೆ ನೋಡಿ. ಹಾಕಿದ ತಕ್ಷಣ ಈ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ಕಮ್ಮಿ ಆಯ್ತಾ ಬಂದಂಗೆ ಪಕೋಡ ಬೆಂದಿದೆ ಅಂತ ಅರ್ಥ ನೋಡಿ. ಎಣ್ಣೆಯ ಸುತ್ತ ಇನ್ನೂ ಬಬಲ್ಸ್ ಥರ ಬರ್ತೈತೆ ನೋಡಿ. ಇವಾಗ ಪಕೋಡ ಎಲ್ಲ ರೆಡಿಯಾಗಿದೆ. ಮತ್ತು ರೆಡಿ ಆದಮೇಲೂ ಕೂಡ ನಾನು ಇದಕ್ಕೆ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾದ ಪಕೋಡ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೀವು ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ತಿಳಿಸ್ಕೊಡಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.